ನಮಸ್ಕಾರ ಫ್ರೆಂಡ್ಸ್, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಗೊತ್ತಾ? ನಮ್ಮ ಹ್ಯಾಪಿನೆಸ್ ನಮ್ಮ ಕೈಯಲ್ಲಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನಮ್ಮ ಹ್ಯಾಪಿನೆಸ್ ನಮ್ಮ ಕೈಯಲ್ಲಿದೆಯಾ ಇಲ್ವಾ ನೋಡೋಣ ಬನ್ನಿ. ಬಹಳ ಜನ ಯೋಚಿಸ್ತಾರೆ, ನಮ್ಮ ಜೊತೆ ಚೆನ್ನಾಗಿದ್ದರೆ ನಾನು ತುಂಬ ಹ್ಯಾಪಿಯಾಗಿರ್ತಿದ್ದೆ, ಮತ್ತು ನನಗೆ ತುಂಬ ಜಾಸ್ತಿ ಹಣ ಇದ್ದಿದ್ದರೆ ನಾನು ತುಂಬ ಹ್ಯಾಪಿಯಾಗಿರ್ತಿದ್ದೆ, ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ ಅಂತ ಯೋಚಿಸ್ತಾನೆ ಇರ್ತಾರೆ ಅಲ್ವಾ ಫ್ರೆಂಡ್ಸ್. ಆದರೆ ಒಂದು ಸತ್ಯ ಏನಂದರೆ ಗೊತ್ತಾ? ನಮ್ಮ ಸಂತೋಷವನ್ನು ಬೇರೆ ಯಾರ ಕೈಯಲ್ಲಿಟ್ಟರೆ ನಮ್ಮ ಜೀವನದ ಕಂಟ್ರೋಲ್ ಕೂಡ ಅವ್ರ ಕೈಯಲ್ಲೇ ಹೋಗ್ತದೆ. ಜೀವನದಲ್ಲಿ ನಾವು ಮಾಡೋದು ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ನಮ್ಮ ಹ್ಯಾಪಿನೆಸ್ಸನ್ನು ಜನರ ಮಾತಿನಲ್ಲಿ ಹುಡುಕ್ತಾ ಇರ್ತೀವಿ. ನಾವು ನಮ್ಮ ರಿಲೇಷನ್ಶಿಪ್ನಲ್ಲಿ ಹುಡುಕ್ತಾ ಇರ್ತೀವಿ, ಮತ್ತು ಹಣದಲ್ಲಿ ಹುಡುಕ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸಲ್ಲಿ ಹುಡುಕ್ತಾ ಇರ್ತೀವಿ ನಾವು. ಆದರೆ ನಮ್ಮ ಹ್ಯಾಪಿನೆಸ್ ಇರೋದು, ರಿಯಲ್ ಹ್ಯಾಪಿನೆಸ್ ಇರೋದು ಹೊರಗಲ್ಲ, ಅದು ನಮ್ಮ ಮನಸ್ಸಿನೊಳಗಿದೆ ಫ್ರೆಂಡ್ಸ್. ಕೆಲವರು ಎಲ್ಲವೂ ಇದ್ದರೂ ಅನ್ಹ್ಯಾಪಿ ಆಗಿರ್ತಾರೆ. ಏಕೆ ಗೊತ್ತಾ? ಅವ್ರಿಗೆ ದೊಡ್ಡ ಮನೆ ಇದ್ದರೂ, ಒಳ್ಳೆ ಜಾಬ್ ಇದ್ದರು, ಹಣ ಇದ್ದರು, ಕಾರ್ ಇದ್ದರು, ಫ್ರೆಂಡ್ಸ್ ಇದ್ದರೂ ಕೂಡ ಎಲ್ಲ ಇದ್ದರೂ ಅನ್ಹ್ಯಾಪಿಯಾಗಿಯೇ ಬದುಕ್ತಾ ಇರ್ತಾರೆ. ಎಲ್ಲವೂ ಇದ್ದರೂ ಅವರಿಗೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಯಾಕೆಂದರೆ ಹ್ಯಾಪಿನೆಸ್ಸಸ್ ವಸ್ತುಗಳಲ್ಲಿ ಇಲ್ಲ ಫ್ರೆಂಡ್ಸ್, ಅದು ನಮ್ಮ ಮೈಂಡ್ ಸೆಟ್ನಲ್ಲೈತೆ. ಒಂದು ಕಪ್ ಟೀ ಕುಡಿತಾ ಪೀಸ್ಫುಲ್ ಆಗಿರೋ ವ್ಯಕ್ತಿ ಕೆಲವೊಮ್ಮೆ ಕೋಟಿ ಹಣ ಮಾಡುವವರಿಗಿಂತನೂ ಇರುವವರಿಗಿಂತನೂ ಹ್ಯಾಪಿಯಾಗಿರ್ತಾನೆ ಅಲ್ವಾ? ನಮ್ಮ ಹ್ಯಾಪಿನೆಸ್ಸಸ್ ಏಕೆ ಕಳ್ಕೊಳ್ತೀವಿ ನಾವು? ನಮ್ಮ ಹ್ಯಾಪಿಯನ್ನು ಯಾಕೆ ಕಳ್ಕೊಳ್ತೀವಿ ನಾವು ಅಂದರೆ ಏನು ಗೊತ್ತಾ? ಜಾಸ್ತಿ ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ ನಾವು. ಅವಳ ಲೈಫ್ ಬೆಟರ್ ಇದೆ, ಅವನಿಗೆಲ್ಲ ಈಸಿ ಆಗ್ತದೆ, ಹೀಗೆ ಮಾತಾಡ್ತಾ ನಾವು ಸ್ಲೋಲಿ ಹ್ಯಾಪಿಯನ್ನು ಕಳ್ಕೊಳ್ತಾ ಹೋಗ್ತೀವಿ. ಒಂದು ಇನ್ನೊಂದು ಹೂವಿನ ಜೊತೆ ಕಂಪೇರ್ ಮಾಡೋದಿಲ್ಲ, ಅದು ತನ್ನ ಸಮಯಕ್ಕೆ ಸರಿಯಾಗಿ ಅರಳುತ್ತದೆ. ಹಾಗೆ ನಮ್ಮ ಜೀವನಕ್ಕೂ ತನ್ನದೇ ಆದ ಒಂದು ಸಮಯ ಇದೆ. ಕೆಲವರು ತಮ್ಮ ಹ್ಯಾಪಿನೆಸ್ಸನ್ನು ಮರೆತು ಎಲ್ಲರಿಗೂ ಒಳ್ಳೆಯವರಾಗೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಫ್ರೆಂಡ್ಸ್, ಎಲ್ಲರನ್ನೂ ಹ್ಯಾಪಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನಸ್ಸಿಗೆ ಪೀಸ್ ಕೊಡುವ ಒಂದು ಡಿಸಿಷನ್ ತೆಗೆದುಕೊಂಡ್ರೆ ಸಾಕು, ನಾವು ತೆಗೆದುಕೊಳ್ಬೇಕಾಗುತ್ತದೆ. ಪಾಸ್ಟ್ ಬಗ್ಗೆ ಯೋಚಿಸೋದು, ಹಳೆಯ ನೋವು, ಫೇಲ್ಯೂರ್ ಬಗ್ಗೆ ಇವುಗಳನ್ನು ನೆನಪಿಸಿಕೊಳ್ತಾ ಇದ್ದರೆ ಪ್ರೆಸೆಂಟ್ ಹ್ಯಾಪಿನೆಸ್ಸಸ್ ಮಿಸ್ ಮಾಡ್ಕೊಳ್ತೀವಿ. ನಾವು ಹ್ಯಾಪಿನೆಸ್ಸಸ್ ಆಗಿ ಇರೋಕ್ಕೆ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್? ಪ್ರತಿದಿನ ಬೆಳಗ್ಗೆ ಎದ್ದು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ನಾನು ಇವತ್ತು ಚೆನ್ನಾಗಿರುವುದಕ್ಕೆ ಭಗವಂತನಿಗೆ ಧನ್ಯವಾದ ಹೇಳಬೇಕು. ಸ್ಮಾಲ್ ಥಿಂಗ್ಸ್ ಎಂಜಾಯ್ ಮಾಡಬೇಕು ಫಸ್ಟು ನಾವು. ಮಳೆ, ಟೀ, ಕಾಫಿ, ನೇಚರ್, ಫ್ಯಾಮಿಲಿ, ಫೇವ್ರೇಟ್ ಸಾಂಗ್ ಕೇಳೋದ್ರಿಂದ, ನಾವು ಎಲ್ಲ ಮಾಡೋದ್ರಿಂದ ನಾವು ಈ ಸ್ಮಾಲ್ ಥಿಂಗ್ಸಿಂದ ಎಂಜಾಯ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಲೈಫಿನಲ್ಲಿ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಯಾವುದು ಗೊತ್ತಾ? ಸ್ಮಾಲ್ ಮೂಮೆಂಟ್ಸ್ನಲ್ಲೇ ಇರುತ್ತೆ. ಒಂಟಿಯಾಗಿರುವುದನ್ನು ನಾವು ಕಲಿತಾ ಇರಬೇಕು. ನಮ್ಮ ಜೊತೆ ಯಾರೂ ಇಲ್ಲ ಅಂದರೆ ನಮ್ಮ ಲೈಫ್ ಏನು ಮುಗಿಯೋದಿಲ್ಲ. ಸಮ್ ಟೈಮ್ ಅಲೋನ್ ಟೈಮ್ ನಮ್ಮನ್ನು ಹೀಲ್ ಮಾಡ್ತದೆ. ಅಂದರೆ ನಾವು ಎಷ್ಟು ಒಂಟಿಯಾಗಿರ್ತೀವೋ ಅಷ್ಟು ನಮ್ಮ ಬಾಡಿ ಹೀಲ್ ಆಗ್ತಾ ಹೋಗ್ತದೆ. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟು ನಮಗೆ. ನೆಗೆಟಿವ್ ಪೀಪಲ್ನಿಂದ ದೂರ ಇರಬೇಕು. ನಾವು ಯಾವಾಗಲೂ ಡಿಸ್ಕರೇಜ್ ಮಾಡುವವರ ಜೊತೆ, ನೆಗೆಟಿವ್ ಮಾತನಾಡುವವರ ಜೊತೆಯಿಂದ ನಾವು ಸ್ವಲ್ಪ ದೂರ ಇರಬೇಕು ಫ್ರೆಂಡ್ಸ್. ಇಂಥವ್ರು ನಮ್ಮ ಹ್ಯಾಪಿಯನ್ನು ಕಿತ್ಕೊಂಡು ಬಿಡ್ತಾರೆ. ಪೀಸ್ ಪರ್ಫೆಕ್ಟ್ ಮಾಡೋದು ಕೂಡ ಒಂದು ಸೆಲ್ಫ್ ಕೇರ್ ಅಂತ ಹೇಳ್ಬೋದು. ಕೆಲವೊಮ್ಮೆ ಲೈಫ್ ತುಂಬ ಅನ್ಫೇರ್ ಅಂತ ಅನಿಸತೊಡಗಿಬಿಡ್ತದೆ. ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಮ ಮನಸ್ಸನ್ನು. ನಮ್ಮ ಮನಸ್ಸಿಗೆ ಶಾಂತಿನೇ ಇರುವುದಿಲ್ಲ. ಆದರೆ ಫ್ರೆಂಡ್ಸ್, ನಿಮ್ಮ ಹ್ಯಾಪಿನೆಸ್ಸಿಗಾಗಿ ಯಾರಿಗೂ ಕೊಡಬೇಡಿ. ನಿಮ್ಮ ಹ್ಯಾಪಿನೆಸ್ಸನ್ನು ಯಾರಿಗೂ ಕೊಡಬೇಡಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಂತೋಷ ನಮ್ಮ ನಿರ್ಧಾರ. ಮನಸ್ಸು ಶಾಂತಿಯಾದರೆ ಜೀವನ ಸುಂದರವಾಗಿರ್ತದೆ. ಸಂತೋಷ ಅನ್ನೋದು ಹೊರಗಿಲ್ಲ ಫ್ರೆಂಡ್ಸ್, ಅದು ತಮ್ಮೊಳಗೆ ಇದೆ. ಲೈಫ್ ಪರ್ಫೆಕ್ಟ್ ಆಗಬೇಕಾಗಿಲ್ಲ, ಪೀಸ್ಫುಲ್ ಆಗಿದ್ದರೆ ಸಾಕು ಫ್ರೆಂಡ್ಸ್. ನನ್ನ ಸಂತೋಷ ನನ್ನ ಕೈಯಲ್ಲಿದೆ. ಯಾರಿಗಾಗಿ ಕಾಯಬೇಡಿ. ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ. ನೀವು ಸ್ಮೈಲ್ ಮಾಡ್ತಾ ಇರಿ, ಯಾವಾಗಲೂ ಹೀಲ್ ಆಗ್ತಾ ಇರಿ, ಪೀಸ್ಫುಲ್ ಆಗಿ ಬದುಕ್ತಾ ಇರಿ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ.